ನಮ್ಮ ಬ್ರಾಂಚ್ಗೆ ಹೈಯೆಸ್ಟ್ ಪ್ಯಾಕೇಜ್ಗೆ ನಾನು ಪ್ಲೇಸ್ ಆಗಿದ್ದೆ. ಸೊ ನಾನು ಅನ್ಕೊಂಡೆ ಇನ್ನು ನನ್ನ ಕತೆ ಮುಗೀತು, ಇನ್ನು ಯಾವುದು ಇಂಟರ್ವ್ಯೂಸ್ ಕೂಡ ಸಿಗಲ್ಲ. ಅಂಡ್ ನನ್ನ ಮೈಂಡಲ್ಲೂ ನಾನು ಫಿಕ್ಸ್ ಆಗಿದ್ದೆ 25 LPA ಗಿಂತ ಕಡಿಮೆ ಪ್ಲೇಸ್ ಆಗಬಾರ್ದು ಅಂತ. ಬಟ್ ಇದೇನು ಗೊತ್ತಾ, ಸಿಚುವೇಶನ್ ಏನೇ ಇರಲಿ, ಪ್ರಾಬ್ಲಮ್ಸ್ ಏನೇ ಇರಲಿ, ನಮ್ಮ ಹಾರ್ಡ್ ವರ್ಕ್ನ ನಾವು 100% ಮಾಡಿದ್ರೆ ನಮ್ಮ ರಿವಾರ್ಡ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ಆಗಿತ್ತು ಅಷ್ಟೇ. ಹಾಯ್ ಗೈಸ್, ನನ್ನ ಹೆಸರು ವರ್ಷನ್ ಅಂತ. ಸೊ ಇದೇ ನಂದು ಫಸ್ಟ್ ಯೂಟ್ಯೂಬ್ ವಿಡಿಯೋ. ಇದರಲ್ಲಿ ನನ್ನ ಜರ್ನಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಲ್ಪ ಮೋಟಿವೇಶನ್ ಕೊಡಿ ಆಯ್ತಾ. ಸೊ ನನ್ನ ಬಗ್ಗೆ ಒಂಚೂರು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಟು ನನ್ನ ಪ್ಲೇಸ್ಮೆಂಟ್ ಜರ್ನಿನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ SSLC ವರೆಗೂ ಓದಿದ್ದು ಕನ್ನಡ ಮೀಡಿಯಂ ಅಲ್ಲಿ ಆಯ್ತಾ. ಅಂಡ್ ಇದು ಕುಶಾಲನಗರ ಪಕ್ಕ ಒಂದು ಹಳ್ಳಿಯಲ್ಲಿ ನಾನು ಓದಿದ್ದು. ಅದಾದ್ಮೇಲೆ PUC ಕೂಡ ನಾನು ಓದಿದ್ದು ಕುಶಾಲನಗರಲ್ಲೇ, ಅದು ಕೂಡ PCMB ಅಲ್ಲಿ. ಅಂಡ್ ಸೆಕೆಂಡ್ PU ಅಲ್ಲಿ ನಾನು ಸ್ವಲ್ಪ ಸೀರಿಯಸ್ ಆಗಿ ಓದಬೇಕು ಅಂತ ಡಿಸೈಡ್ ಮಾಡಿದೆ. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ನಮಗೆ ಏನ್ ಓದಬೇಕು ಏನ್ ಮಾಡಬೇಕು ಅಂತ ಒಂದು ಎಕ್ಸ್ಪ್ಲೋಜರೇ ಇರಲಿಲ್ಲ. ಅಂಡ್ ಒಂದಿನ ಯಾರೋ ಬಂದ್ಬಿಟ್ಟು CET ಅಂಡ್ NEET ಅಂತ ಎಕ್ಸಾಮ್ಸ್ ಇದೆ, ನೀವೇನಾದ್ರೂ ಡಾಕ್ಟರ್ ಆಗಬೇಕು ಅಂದ್ರೆ ಅಥವಾ ಇಂಜಿನಿಯರ್ ಆಗಬೇಕು ಅಂದ್ರೆ ಈ ಎಕ್ಸಾಮ್ಸ್ ನ ಬರೀಬೇಕು ಅಂತ ಹೇಳಿದ್ರು. ಅವಾಗ ಅಪ್ಲಿಕೇಶನ್ಸ್ ನ ಹಾಕಕ್ಕೆ ಅಂತ ಹೋದ್ವಿ. ಬಟ್ ಟ್ವಿಸ್ಟ್ ಏನಂದ್ರೆ ನಾವು ಹೋಗೋ ಅಷ್ಟರಲ್ಲಿ NEET ಅಪ್ಲಿಕೇಶನ್ ಅವಾಗಲೇ ಕ್ಲೋಸ್ ಆಗಿತ್ತು, ಬರೀ CET ಮಾತ್ರ ಓಪನ್ ಇತ್ತು. ಬಟ್ ನಮಗೂ ಡಾಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಏನಿರಲಿಲ್ಲ. ಸೊ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅಂಡ್ CET ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದ್ವಿ. ಅಂಡ್ PU ಎಕ್ಸಾಮ್ಸ್ ಕೂಡ ಮುಗಿತ್ತು. ಅಲ್ಲಿವರೆಗೂ ನಾವು CETಗೂ ಕೂಡ ಪ್ರಿಪೇರ್ ಆಗಿರಲಿಲ್ಲ. ಅಂಡ್ ಎಕ್ಸಾಮ್ ಮುಗಿದ್ಮೇಲೆ ಆದ್ರೂ CET ವರೆಗೆ ಓದ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಅವಾಗಲೇ ಲಾಕ್ಡೌನ್ ಆಗೋಯ್ತು. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗಕ್ಕಾಗ್ಲಿಲ್ಲ. ಹಂಗೋ ಹಿಂಗೋ CET ಎಕ್ಸಾಮ್ ನ ಬರ್ದ್ವಿ, ಬಟ್ ಒಳ್ಳೆ ರ್ಯಾಂಕ್ ಏನ್ ಬರ್ಲಿಲ್ಲ. ಸೊ ಫೈನಲಿ JSS ಮೈಸೂರಲ್ಲಿ ಟ್ರಿಪಲ್ ಸಿಕ್ತು. ಅಂಡ್ ನಮ್ಗೇನು ಬೇಜಾರಾಗಿರ್ಲಿಲ್ಲ, ಯಾಕಂದ್ರೆ ನಮಗೆ CS ಎಲ್ಲ ಟಾಪ್ ರೇಂಜ್ ಅಂತಾನೆ ಗೊತ್ತಿರಲಿಲ್ಲ. ಸೊ ನಿಧಾನಕ್ಕೆ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ಒಂದೊಂದೇ ವಿಷಯ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗಲೇ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು. ಇದಕ್ಕೆ ರಿಯಲ್ ರೀಸನ್ ಏನು ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಎಸ್ಪೆಷಲಿ ಟ್ರಿಪಲ್ ಓದಿರೋರ್ಗಿಂತ CS ಓದಿರೋರಿಗೆ, EC ಓದಿರೋರಿಗೆ, ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಜಾಸ್ತಿ ಪ್ಯಾಕೇಜ್ ನ ಕೊಟ್ಟು ಹೈರ್ ಮಾಡ್ತಿದ್ರು. ಸೊ ನಾನು ಬ್ಲೈಂಡ್ ಆಗಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಇವತ್ತು ಕೂಡ ಆ ಡಿಸಿಷನ್ ನ ರಿಗ್ರೆಟ್ ಮಾಡಲ್ಲ, ಯಾಕೆಂದ್ರೆ ಇದೇ ನನ್ನ ಲೈಫ್ ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗಿದೆ. ಅಂಡ್ ಇದು ಒಳ್ಳೆ ಡಿಸಿಷನ್ ಕೂಡ ಆಗಿದೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ನಾನು ತಗೊಂಡಿದ್ದು ಟ್ರಿಪಲ್ ಆಗಿದ್ರಿಂದ ಸಬ್ಜೆಕ್ಟ್ಸೇ ತುಂಬಾ ಕಷ್ಟ ಇರ್ತಿತ್ತು. ನೀವು ಯಾರನ್ನ ಬೇಕಿದ್ರು ಕೇಳಿ ನೋಡಿ, ಟಫೆಸ್ಟ್ ಬ್ರಾಂಚ್ ಯಾವುದು ಅಂತ ಹೇಳಿದ್ರೆ ಎರಡು ಟ್ರಿಪಲ್ ಅಂತ ಹೇಳ್ತಾರೆ. ಬಟ್ ನನಗೆ ಎರಡನ್ನೂ ಮ್ಯಾನೇಜ್ ಮಾಡೋದು ಕಷ್ಟ ಏನು ಅನಿಸ್ತಾ ಇರಲಿಲ್ಲ, ಯಾಕೆಂದ್ರೆ ನಾನು ಸಾಫ್ಟ್ವೇರ್ ನ ಅಷ್ಟು ಇಷ್ಟಪಡ್ತಾ ಇದ್ದೆ. ಅಂಡ್ ನಮ್ಮ ಕಾಲೇಜಲ್ಲಿ ಏನಿತ್ತು ಅಂತಂದ್ರೆ ಕಡಿಮೆ CGPA ಅವ್ರಿಗೆ ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನಾನು CGPA ಕೂಡ ಮೇಂಟೈನ್ ಮಾಡಬೇಕಿತ್ತು. ಬಟ್ CGPA ಮೇಂಟೈನ್ ಮಾಡಬೇಕು ಅಂತಂದ್ರೆ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ಸ್ ನ ಚೆನ್ನಾಗಿ ಓದಬೇಕು. ಸೊ ಅದರಲ್ಲೂ ಕೂಡ 9 CGPA ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಕಡೆ ಪ್ಲೇಸ್ಮೆಂಟ್ ಪ್ರಿಪರೇಷನ್ಗೆ ಅಂತ ಪೈಥಾನ್ ನ ಸ್ಟಾರ್ಟ್ ಮಾಡಿದೆ. ಪೈಥಾನ್ ಕೂಡ ತುಂಬಾ ಇಷ್ಟ ಆಯ್ತು. ಸೊ ಅದೇ ಲ್ಯಾಂಗ್ವೇಜ್ ಅಲ್ಲಿ DSA ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂಡ್ DSA ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕೂಡ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಅದ್ರ ಜೊತೆಗೆ ಪ್ರಾಜೆಕ್ಟ್ಸ್ಗೆ ಅಂತ ವೆಬ್ ಡೆವಲಪ್ಮೆಂಟ್ ಕೂಡ ಕಲಿತಾ ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ನನಗೆ ಮಷಿನ್ ಲರ್ನಿಂಗ್ ಮತ್ತೆ ಡೀಪ್ ಲರ್ನಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದ್ರ ಮೇಲೂ ಕೂಡ ತುಂಬಾ ಒಳ್ಳೆ ಪ್ರಾಜೆಕ್ಟ್ಸ್ ನ ಮಾಡಿದ್ದೆ ನಾನು. ಬಟ್ ನನ್ನ ಲಕ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಟೈಮಲ್ಲೇ ChatGPT ಲಾಂಚ್ ಆಯ್ತು. ನಾನು ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇದೆಲ್ಲ ಕಲ್ತಿದ್ರಿಂದ ನನಗೆ ಮಾಡರ್ನ್ AI ಕಲಿಯೋದು ತುಂಬಾ ಈಸಿ ಆಗೋಯ್ತು. ಎಷ್ಟು ಈಸಿ ಅಂತಂದ್ರೆ ನನಗೆ ಅದೊಂದು ಎಫರ್ಟ್ ಅಂತಾನೆ ಅನಿಸ್ಲಿಲ್ಲ. ಅಂಡ್ ನಾವೇ ಫಸ್ಟ್ ಮಾಡರ್ನ್ AI ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಿದ್ದು. ಅಂಡ್ ಆ ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ ಯಾವ ಗೂಗಲ್ ಮಾಡಿದ್ರು ಈ ಟಾಪಿಕ್ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇರಲಿಲ್ಲ, ಯಾಕೆಂದ್ರೆ ಅಷ್ಟೊಂದು ಫ್ರೆಶ್ ಆಗಿತ್ತು ಈ ಟಾಪಿಕ್ಸ್ ಎಲ್ಲ. ಅಂಡ್ ಸ್ವಲ್ಪ ಟೈಮ್ ಆದ್ಮೇಲೆ ಲಾಮಾ ಇಂಡೆಕ್ಸ್ ಅಂತ ಒಂದು ಫ್ರೇಮ್ ವರ್ಕ್ ಕೂಡ ರಿಲೀಸ್ ಮಾಡಿದ್ರು. ಅದು ಕೂಡ ನಮಗೆ ಪ್ರಾಜೆಕ್ಟ್ ನ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಸೊ ನಾನು ಸ್ಕಿಲ್ಸ್ ಅಲ್ಲೆಲ್ಲ ಪರ್ಫೆಕ್ಟ್ ಆಗಿದ್ದೆ. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇಂಟರ್ವ್ಯೂ ಆಪರ್ಚುನಿಟಿ ಸಿಗೋದಲ್ವಾ. ಸೊ ಪ್ಲೇಸ್ಮೆಂಟ್ ಸೀಸನ್ ಸ್ಟಾರ್ಟ್ ಆಯ್ತು. ನಾನು ಎಲೆಕ್ಟ್ರಿಕಲ್ ಓದಿದ್ರಿಂದ ದೊಡ್ಡ ಪ್ಯಾಕೇಜಸ್ಗೆ ನಮ್ಮನ್ನ ಅಲೋನೆ ಮಾಡ್ತಾ ಇರಲಿಲ್ಲ, ಎಸ್ಪೆಷಲಿ ಸಾಫ್ಟ್ವೇರ್ ರೋಲ್ಸ್ಗೆ. ಅಂಡ್ ನನ್ನ ಮೈಂಡಲ್ಲೂ ನಾನು ಫಿಕ್ಸ್ ಆಗಿದ್ದೆ 25 LPA ಗಿಂತ ಕಡಿಮೆ ಪ್ಲೇಸ್ ಆಗಬಾರ್ದು ಅಂತ. ಹಿಂಗೇನೆ ಟೈಮ್ ಹೋಗ್ತಾ ಇತ್ತು. ಇವ್ರು ನಮ್ಗೆ ಯಾವ್ದು ಆಪರ್ಚುನಿಟೀಸ್ ಕೊಡ್ತಾ ಇರಲಿಲ್ಲ, ನಾವು ಬಿಡ್ತಾ ಇರಲಿಲ್ಲ. ಸೊ ನಾನೊಂದ್ಸಲ ಭಯ ಆಗಿ 17 LP HP ಇಂಟರ್ವ್ಯೂನ ಕೊಟ್ಟೆ. ಅಲ್ಲೇನು ಮಾಡಿದ್ರು ಅಂತಂದ್ರೆ ಫಸ್ಟ್ ರೌಂಡಲ್ಲಿ ಟ್ರಿಪಲ್ ಅಲ್ವಾ ಅಂತ ಅಂದ್ಬಿಟ್ಟು ಸರಿಯಾಗಿ ಇಂಟರ್ವ್ಯೂನೇ ಮಾಡಲಿಲ್ಲ. ಅಲ್ಲೂ ಕೂಡ ಫುಲ್ ಡಿಮೋಟಿವೇಟ್ ಆಗೋಗಿದ್ದೆ. ಅಂಡ್ ಇನ್ನೊಂದು ಕಂಪ್ನಿ 19 LPAಗೆ ಅಟೆಂಡ್ ಮಾಡಿದೆ. ಅಲ್ಲೇನು ಮಾಡಿದ್ರು ಅಂತಂದ್ರೆ ನಮ್ದು ಫಸ್ಟ್ ರೌಂಡ್ ಹಾಕಿನ ಮುಂಚೆನೆ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಿ HR ರೌಂಡ್ ಕೂಡ ಮಾಡ್ತಾ ಇದ್ರು. ಸೊ ಆ ಆಪರ್ಚುನಿಟಿ ಕೂಡ ಮಿಸ್ ಆಗೋಯ್ತು. ಸೊ ಹಿಂಗೆ ಮಾಡ್ತಾ ಮಾಡ್ತಾ ಡಿಸೆಂಬರ್ ಬಂದ್ಬಿಡ್ತು. ನಮ್ಮ ಪ್ಲೇಸ್ಮೆಂಟ್ ಸೀಸನ್ ಸ್ಟಾರ್ಟ್ ಆಗಿದ್ದು ಜುಲೈಯಿಂದ. ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಕಂಪನಿಗೆ ಪ್ಲೇಸ್ ಆಗಿದ್ರು, 10 LPA 11 LPAಗೆಲ್ಲ. ನಾನು ನೋಡಿದ್ರೆ ಬಿಗ್ ಪ್ಯಾಕೇಜಸ್ ಬೇಕು ಅಂತ ಯಾವ ಕಂಪನಿಗೂ ಪ್ಲೇಸ್ ಆಗಲಿಲ್ಲ. ಬಟ್ ನನ್ನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲ ಸ್ಮಾರ್ಟ್ ಆಗಿ 10 LPA 11 LPAಗೆಲ್ಲ ಪ್ಲೇಸ್ ಆಗ್ಬಿಟ್ಟಿದ್ರು. ಸೊ ನಾನು ಅನ್ಕೊಂಡೆ ಇನ್ನು ನನ್ನ ಕತೆ ಮುಗೀತು, ಇನ್ನು ಯಾವ್ದು ಇಂಟರ್ವ್ಯೂಸ್ ಕೂಡ ಸಿಗಲ್ಲ, ಅಟ್ಲೀಸ್ಟ್ ಫಸ್ಟ್ ಯಾವ್ದಾದ್ರು ಒಂದು ಬ್ಯಾಕಪ್ ಆದ್ರೂ ಒಂದು ಚಿಕ್ಕ ಕಂಪನಿಗಾದ್ರೂ ಪ್ಲೇಸ್ ಆಗ್ಬೇಕಿತ್ತು ಅಂತ ರಿಗ್ರೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಡಿಸೆಂಬರ್ ಅಲ್ಲಿ ನಾನು ಇವಾಗ ಕೆಲಸ ಮಾಡ್ತಿರೋ ಕಂಪನಿ ನಮ್ಮ ಕಾಲೇಜ್ಗೆ ಪ್ಲೇಸ್ಮೆಂಟ್ಸ್ಗೆ ಅಂತ ಬಂದ್ರು. ಬಟ್ ಇವರು ಇಡೀ ಕಾಲೇಜ್ಗೆ ಫಸ್ಟ್ ರೌಂಡ್ ಟೆಸ್ಟ್ ಲಿಂಕ್ ನ ಕಳಿಸಿದ್ರು. ಅಂಡ್ ಇದು ಪ್ಲೇಸ್ಮೆಂಟ್ಸ್ ಎಲ್ಲರಿಗೂ ಕೂಡ ಗೊತ್ತಿರಲಿಲ್ಲ. ನಾನು ಟೆಸ್ಟ್ ಅಲ್ಲಿ ಶಾರ್ಟ್ ಲಿಸ್ಟ್ ಆದೆ. ನೆಕ್ಸ್ಟ್ ಡೇನೇ ಇಂಟರ್ವ್ಯೂ ಇತ್ತು. ಒಂದೇ ದಿನದಲ್ಲಿ 4-5 ರೌಂಡ್ಸ್ ಇತ್ತು. ಎಲ್ಲಾನು ಕ್ಲಿಯರ್ ಮಾಡಿ ನಾನು ಪ್ಲೇಸ್ ಆಗ್ಬಿಟ್ಟೆ. ಅಂಡ್ ನಂಗೆ ನಿಜವಾಗ್ಲೂ ಇದು ರಿಯಾಲಿಟಿನ ಅಂತ ನಂಬಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ನಾನು ಆ ಸಿಚುವೇಶನ್ ಅಲ್ಲಿ ಪ್ಲೇಸ್ ಆಗಿದ್ದೆ. ಅಂಡ್ ನಮ್ಮ ಬ್ರಾಂಚ್ಗೆ ಹೈಯೆಸ್ಟ್ ಪ್ಯಾಕೇಜ್ಗೆ ನಾನು ಪ್ಲೇಸ್ ಆಗಿದ್ದೆ. ಬಟ್ ಇದೇನು ಗೊತ್ತಾ, ಸಿಚುವೇಶನ್ ಏನೇ ಇರಲಿ, ಪ್ರಾಬ್ಲಮ್ಸ್ ಏನೇ ಇರಲಿ, ನಮ್ಮ ಹಾರ್ಡ್ ವರ್ಕ್ ನಾವು 100% ಮಾಡಿದ್ರೆ ನಮ್ಮ ರಿವಾರ್ಡ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ಆಗಿತ್ತು ಅಷ್ಟೇ. ಅಂಡ್ ಇದೇ ಕಂಪನಿಯಲ್ಲಿ ನನಗೆ ವಿತಿನ್ 1.5 ಇಯರ್ಸ್ಗೆ ಪ್ರಮೋಷನ್ ಕೂಡ ಕೊಟ್ಟರು. ಅಂಡ್ ಅದು ಯಾವ ಟೈಮಲ್ಲಿ ಎಲ್ಲ ಕಡೆನೂ ಫೈರಿಂಗ್ಸ್ ಆಗ್ತಾ ಇತ್ತು, ಲೇ ಆಫ್ಸ್ ಆಗ್ತಾ ಇತ್ತು. ಆ ಟೈಮಲ್ಲಿ ನನಗೆ ಪ್ರಮೋಷನ್ ಕೊಟ್ಟರು, ಯಾಕೆಂದ್ರೆ ನಾನು ಅಷ್ಟು ಇಂಪ್ಯಾಕ್ಟ್ ಮಾಡಿದ್ದೆ ಟೀಮಲ್ಲಿ. ಸೊ ನಾನು ಇದನ್ನ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೆಲ್ಲ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಾನೇನೋ ದೊಡ್ಡದಾಗಿ ಅಚೀವ್ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಈ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ನಾನು ಕೂಡ ಎವ್ರಿ ಡೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. 6
ಫಿಗರ್ಸ್ ಮಂತ್ಲಿ ಪ್ರಾಫಿಟ್ ಇರೋ ಏಜೆನ್ಸಿನ ರನ್ ಮಾಡ್ತಾ ಇದ್ದೀನಿ. ರೀಸೆಂಟ್ಲಿ ಕಾಂಟೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎವ್ರಿ ಡೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀವು ಎವ್ರಿ ಡೇ ಹಾರ್ಡ್ ವರ್ಕ್ ನ ಹಾಕ್ತಾ ಇರಿ, ನಿಮ್ಮ ಎಫರ್ಟ್ ನ ನಿಲ್ಸಬೇಡಿ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಸೊ ಮುಂದಿನ ವಿಡಿಯೋದಿಂದ ಸ್ವಲ್ಪ ಮಾತಾಡೋದನ್ನ ಕಡಿಮೆ ಮಾಡಿ ಸ್ಕಿಲ್ಸ್ ನ ಟೀಚ್ ಮಾಡ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು, ಬಾಯ್.